ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಪೂರ್ತಿ ವ್ಲಾಗ್ನ ಅಂದರೆ ಮಾರ್ನಿಂಗಿಂದ ನೈಟ್ ತನಕ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ನಾನು ದಿನನ ಶುರು ಮಾಡಿ ಅಭ್ಯಾಸ ಆಗೋಗಿದೆ. ಅದನ್ನೇ ಎವ್ರಿಡೇ ಕಂಟಿನ್ಯೂ ಮಾಡ್ತೀನಿ. ಬಿಸಿ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಬಾಡಿನೂ ಕೂಡ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಶುರು ಮಾಡ್ತೀನಿ. ಮತ್ತು ಬಾಡಿ ವೆಯ್ಟ್ ಕಮ್ಮಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು. ನಾನು ನಿನ್ನೆ ರಾತ್ರಿಯೇ ಬಟ್ಟೆನ ಮಿಷಿನ್ಗೆ ಹಾಕಿಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಕೆಲಸ ಜಾಸ್ತಿ ಇರೋದ್ರಿಂದ ಮಾರ್ನಿಂಗ್ ಬಟ್ಟೆ ವಾಶ್ ಮಾಡೋದಕ್ಕಾಗಲ್ಲ ಅಂತ ರಾತ್ರಿಯೇ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಸೊ ಅದಕ್ಕೆ ಬಟ್ಟೆ ಒಣಹಾಕೋಣ ಅಂತ ಬಂದೆ. ಮೊದಲು ಬಟ್ಟೆ ಒಣಹಾಕ್ಬಿಟ್ರೆ ಅದ್ರ ಪಾಡು ಅದು ಒಣಕೊಂಡಿರುತ್ತೆ, ಇಲ್ಲಾಂದರೆ ಕೆಲಸ ಮಾಡ್ಕೊಂಡು ನಾನು ಬಟ್ಟೆ ಒಣಗ ಹಾಕೋದನ್ನ ಮರ್ತೇ ಬಿಡ್ತೀನಿ ಅಂತ ಫಸ್ಟ್ ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಈ ದಿನ ಅಂತೂ ಮನೇಲಿ ತುಂಬಾ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೆ. ನಾನು ಪ್ರತಿದಿನವೂ ಕೂಡ ಒಂದೊಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊತೀನಿ. ಸೊ ಇವತ್ತು ಅದೇ ರೀತಿ ಬೀಟ್ರೂಟ್ ಡ್ರಿಂಕ್ಸ್ನ ಮಾಡ್ಕೊತಾ ಇದ್ದೆ. ತರಕಾರಿ ನೋಡಿದ್ರೆ ನಿನ್ನೆ ನೈಟ್ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು. ತರಕಾರಿ ತೊಗೊಂಡು ಬನ್ನಿ ಅಂತ ಅಂದರೆ ಅವ್ರು ಯಾವ್ದು ಕೊಟ್ಟಿರ್ತಾರೋ ಅದನ್ನೇ ತೊಗೊಂಡು ಬಂದಿರ್ತಾರೆ. ಇವ್ರು ನೋಡಿ ಚೆನ್ನಾಗಿರೋದನ್ನು ತೊಗೊಳ್ಳೋಣ ಮಾಡೋಣ ಅದೆಲ್ಲ ಇಲ್ಲ. ನೆಕ್ಸ್ಟ್ ನಾನು ಮತ್ತೆ ಹೇಳ್ಬಾರ್ದಲ್ವ ಅವರಿಗೆ ತರಕಾರಿ ತೊಗೊಂಡು ಬನ್ನಿರಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ಕೊಳ್ತೋಗಿರೋದು ಹಾಕಿದ್ರು ಅದನ್ನೇ ತೊಗೊಂಡು ಬಂದಿರ್ತಾರೆ. ಇವತ್ತು ನಾನು ಮತ್ತೆ ಇದೇ ಡಿಟಾಕ್ಸ್ ಡ್ರಿಂಕ್ಸ್ನ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮಾವನಿಗೆ ಹೆಲ್ತ್ ಸರಿ ಇದ್ದಿರಲಿಲ್ಲ. ಅವರಿಗೆ ಬ್ಲಡ್ ಬೇಕಾಗಿದ್ದರಿಂದ ನನ್ನ ಹಸ್ಬೆಂಡೇ ರಕ್ತ ಕೊಟ್ಟಿದ್ರು ಅವರಿಗೆ. ಸೊ ಅದಕ್ಕೋಸ್ಕರ ನಾನು ಕೂಡ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀನಲ್ವಾ, ನನ್ನ ಜೊತೆಗೆ ಅವರಿಗೂ ಕೂಡ ಇದನ್ನು ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಡ್ತಿದ್ದೆ. ನಮ್ಮ ಬಾಡಿಲಿ ರಕ್ತ ಇಲ್ಲ ಅಂತ ಅಂದರೆ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೆ ಅಂದರೆ, ಒಂದರಿಂದ ಒಂದಕ್ಕೆ ಒಂಥರ ಜಾಯಿಂಟ್ ವೀಲ್ ಥರ ಪ್ರತಿಯೊಂದು ಕೂಡ ಒಂದರಿಂದ ಒಂದು ಪ್ರಾಬ್ಲಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಬ್ಯಾಲೆನ್ಸಿಂಗಾಗಿ ಇಟ್ಕೋಬೇಕು. ನಮ್ಮ ಮಾವ ಒಂದು ಫ್ರೂಟ್ಸು ತಿಂತಾ ಇರಲಿಲ್ಲ, ವೆಜಿಟೇಬಲ್ಸ್ ತಿಂತಾ ಇರಲಿಲ್ಲ. ಸೊ ಅದಕ್ಕೆ ಅವರಿಗೆ ಬಾಡಿಲಿ ಫುಲ್ ರಕ್ತ ಕಮ್ಮಿ ಆಗಿಬಿಟ್ಟಿತ್ತು. ಹೇಗೆ ಅಂದರೆ ಜಸ್ಟ್ 4 ಪಾಯಿಂಟ್ ಇದ್ದಿತ್ತು ಅವರಿಗೆ ರಕ್ತ. ಅದಕ್ಕೋಸ್ಕರ 2 ಬಾಟಲ್ ಹಾಕಿಸಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಬ್ಲಡ್ಡನ್ನು ನನ್ನ ಹಸ್ಬೆಂಡೇ ಕೊಟ್ಟಿದ್ದರು. ಮತ್ತು ಇನ್ನೊಬ್ಬರು ನನ್ನ ಮೈದಾ ಇಬ್ಬರೂ ಸೇರಿ 2 ಬಾಟಲ್ ಬ್ಲಡ್ ಕೊಟ್ಟಿದ್ರು ಅವರಿಗೆ. ನಾನಿವಾಗ ಯೂಸ್ ಮಾಡ್ತಾ ಇದ್ದೀನಲ್ವ ಈ ಬುಲೆಟ್ ಮಿಕ್ಸರು, ಇದಂತೂ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟು ಶಾಪಿಂಗ್ ಹೋಗಿದ್ದಾಗ ಡಿ-ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಎಷ್ಟು ಬೇಗ ಕ್ವಿಕ್ಕಾಗುತ್ತೆ ಅಂದರೆ ತುಂಬಾ ಫಾಸ್ಟಾಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟು ಪುಟಾಣಿಯಾಗಿದ್ರೂ ಕೆಲಸ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಬೇಗ ಆಗೋ ಅಡುಗೆನ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಲೆಮನ್ ರೈಸ್ನ ಮಾಡ್ಕೊತಾ ಇದ್ದೀನಿ. ರೆಸಿಪೀಸ್ ಏನೂ ತೋರಿಸೋದಕ್ಕೆ ಹೋಗಿಲ್ಲ ಡೀಟೇಲ್ಸ್ ಆಗಿ, ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಲೆಮನ್ ರೈಸು. ಮತ್ತು ನಾನು ಶಾರ್ಟ್ ವೀಡಿಯೋದಲ್ಲೂ ಕೂಡ ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತ ಅಂದರೆ ಶಾರ್ಟ್ ವೀಡಿಯೋದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಡುಗೆನ ಮಾಡ್ಕೊಳ್ತಾನೆ ಹಾಗೆಯೇ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಅದು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೇಗನೆ ಕೆಲಸ ಆಗುತ್ತೆ ಅಂತ ಅದನ್ನು ಕೂಡ ಕೆಲಸನ ಕಂಪ್ಲೀಟ್ ಮಾಡ್ಕೋತಾ ಇದ್ದೆ. ಇವತ್ತು ಶನಿ ಜಯಂತಿ ಇರೋದರಿಂದ, ಅಂದರೆ ಶನಿ ಅಮಾವಾಸ್ಯೆ ಇವತ್ತಿರೋದ್ರಿಂದ, ಇದು 13 ವರ್ಷಗಳಿಗೊಂದು ಸಲ ಬಂದಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗನೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಸೊ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ಕೊತಾ ಹೋದರೆ ಆಗಲ್ಲ, ದೇವಸ್ಥಾನಕ್ಕೆ ಹೋಗೋದ್ರೊಳಗಡೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಬೇಗ ಅಲ್ಲೆಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾ ಇದ್ದೆ. ಮತ್ತು ಇವತ್ತು ನಮ್ಮ ಮಾವರನ್ನು ಕೂಡ ಡಿಸ್ಚಾರ್ಜ್ ಮಾಡ್ತಾಯಿದ್ರು ಹಾಸ್ಪಿಟಲಿಂದ. ಅವರು ಕೂಡ ಬರ್ತೀವಿ ಅಂತ ಕಾಲ್ ಮಾಡಿದರು. ಸೊ ಅದಕ್ಕೋಸ್ಕರ ಅವ್ರು ಬರೋ ಅಷ್ಟರಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಟ್ರೆ ಆರಾಮಾಗಿ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ಬೋದು ಅಂತ ಬೇಗ ಮಾಡ್ತಾಯಿದ್ದೀನಿ. ಆದರೆ ಕೆಲಸ ಕಂಪ್ಲೀಟೇ ಆಗ್ತಾಯಿಲ್ಲ, ತುಂಬಾ ಲೇಟಾಗಿ ಆಗ್ತಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ಯಾರೂ ಮನೆಗೆ ಬರೋದಿಲ್ಲ ನೆಂಟರು ಅಂತ ಹೇಳಿದಾಗ ಏನೂ ಕೆಲಸ ಇರಲ್ಲ, ಎಲ್ಲ ಕೆಲಸ ಮುಗಿಸಿ ಆರಾಮಾಗಿರ್ತೀವಿ. ಮತ್ತು ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಕೂಡ ಅಷ್ಟೇ ವೀಡಿಯೋ ಮಾಡ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ಕೆಲಸ ಸ್ಲೋಗಿ ನಡೀತಾ ಇದೆ. ಸ್ವಲ್ಪ ಅಭ್ಯಾಸ ಆಗೋ ತನಕ ಹೊಸದಾಗಿರೋದ್ರಿಂದ ನನಗೆ ಸ್ವಲ್ಪ ಎಲ್ಲ ಬ್ಯಾಲೆನ್ಸಿಂಗ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ. ಮತ್ತು ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಎಲ್ಲ ಬೇಗ ಮಾಡೋಣ, ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲಾಂದರೆ ಮಧ್ಯಾಹ್ನ ಆಗಿಬಿಡುತ್ತೆ ಅಂತ ಬೇಗನೆ ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತು ನೋಡಿದ್ರೆ ಕರ್ಮಕ್ಕೆ ಮಾಫೆ ಮುರಿದೋಗ್ಬಿಟ್ಟಿತ್ತು ನಂದು. ಸೊ ಅದಕ್ಕೋಸ್ಕರ ಹಾಗೆ ಕೈಯಲ್ಲೇ ಮನೆ ಒರೆಸಿ ಬೇಗನೆ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ
ಮನೇಲೂ ಕೂಡ ಪೂಜೆನ ಮುಗಿಸ್ಕೊಂಡೆ. ಹಾಗೆ ಇವತ್ತು ಶನಿ ಅಮಾವಾಸ್ಯೆ ಇದ್ದಿದ್ದರಿಂದ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮನೇಲಿ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮನೇಲೂ ಕೂಡ ಪೂಜೆ ಮಾಡೋದೆಲ್ಲ ಲೇಟ್ ಆಯಿತು. ಮತ್ತು ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಕೂಡ ಪೂಜೆನ ಬೇಗ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಮ್ಮ ಮನೆ ಹತ್ರ ಇದ್ದಿದ್ದಂಥ ಒಂದು ಶನಿ ಮಹಾತ್ಮ ಟೆಂಪಲ್ಗೆ ನಾನು ಮತ್ತು ನನ್ನ ಮಗನೂ ಕೂಡ ಹೊರಟ್ವಿ. ಈ ದಿನ ನಾವು ಶನಿ ಮಹಾತ್ಮ ದೇವರಿಗೆ ಕಪ್ಪು ಬಟ್ಟೆ, ಕರಿ ಎಳ್ಳು ಮತ್ತು ಹರಳೆಣ್ಣೆ, ಅರಿಶಿಣದ ಕೊಂಬು ಮತ್ತು 101 ರೂಪಾಯಿನ ಇಟ್ಟು ದೇವರಿಗೆ ಪೂಜೆ ಮಾಡಿಸೋದ್ರಿಂದ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಮತ್ತು ಶನಿ ದೋಷ ಏನೇ ಇದ್ರೂ ಕೂಡ ಹೋಗುತ್ತೆ ಅಂತ ನನಗೆ ನಮ್ಮಮ್ಮ ಹೇಳಿದ್ರಿಂದ ನಾನು ಕೂಡ ದೇವಸ್ಥಾನಕ್ಕೆ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಹೋದೆ. ದೇವಸ್ಥಾನದಲ್ಲಿ ಜನ ರಶ್ ಇದ್ರೂ ಕೂಡ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಟೆಕ್ನಾಲಜಿ ಎಷ್ಟೇ ಫಾರ್ವರ್ಡ್ ಆಗಿದ್ರೂ ಕೂಡ ಅಷ್ಟೇ ನಮ್ಮ ಒಂದು ಸಂಸ್ಕೃತಿ ಮತ್ತು ದೇವ್ರ ಪೂಜೆ ಯಾವುದನ್ನು ಕೂಡ ಜನಗಳು ಬಿಟ್ಕೊಟ್ಟಿಲ್ಲ. ಯಾಕಂದರೆ ಅಷ್ಟು ಗೊತ್ತಾಗ್ತಾಯಿತ್ತು ದೇವಸ್ಥಾನದಲ್ಲಿ ಅಷ್ಟು ಜನಗಳು ಸೇರಿದ್ರು ದೇವ್ರನ್ನ ಪೂಜೆ ಮಾಡಿಸೋದಕ್ಕೋಸ್ಕರ ಅಂತ. ನಾವು ದೇವಸ್ಥಾನದಿಂದ ಮನೆಗೆ ಬಂದ್ವಿ. ನಾನು ಮಧ್ಯಾಹ್ನ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಇದನ್ನು ಈವ್ನಿಂಗಿಂದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಮ್ಮಪ್ಪನೂ ಕೂಡ ಬಂದಿದ್ದರು ಮತ್ತು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ ಫೋನು ಕೂಡ ಮಾಡಿದರು. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಅಡುಗೆ ಮಾಡೋಣ ಅಂತ ನಾನು ಕೂಡ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಸ್ಪಿಟಲಲ್ಲಿದ್ದು ಹೋಟೆಲ್ ಊಟ ಮಾಡಿ ನಾಲಿಗೆ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ ಪಾಪ ಅವರಿಗೆ. ಅದಕ್ಕೋಸ್ಕರ ನಮ್ಮ ಮಾಮ ಏನಾದ್ರೂ ಉಪ್ಸಾರು ಮಾಡಂತ ಹೇಳಿದ್ರು. ಆದರೆ ಏನು ಇವತ್ತು ಉಪ್ಸಾರು ಮಾಡೋದು ಬೇಡ ಅಂತ ಹೇಳಿ ನಾನೇ ಅನ್ನ ರಸಮ್ ಮಾಡ್ಕೊಳ್ಳೋಣ, ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಅನ್ನ ರಸಮ್ ಮಾಡ್ತಾಯಿದ್ದೆ. ನಾನಿಲ್ಲಿ ರಸಮ್ ಮಾಡೋದಕ್ಕೆ 1 ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ಜಸ್ಟ್ ಒಂದು 20 ಮಿನಿಟ್ಸ್ ಆದರೆ ಸಾಕು, ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ರಸಮ್ ಮಾಡೋಣ ಅಂತ ರಸಮ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು 1 ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಯಾಕಂತ ಅಂದರೆ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಪೌಡರ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ತೊಗರಿಬೇಳೆನ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮತ್ತು ತುಂಬಾ ಸಿಂಪಲ್ ರೆಸಿಪಿ ಇದು, ಹೆಚ್ಚು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ, ಏನೂ ಬೇಡ. ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. 1 ಕಪ್ ತೊಗರಿಬೇಳೆಗೆ ಇಲ್ಲಿ 3 ಟೊಮೆಟೊನ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಕಟ್ ಮಾಡಿ ಹಾಕ್ಕೋಬೇಕು. ಟೊಮೆಟೊ ಕಟ್ ಮಾಡಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ. ಈ ರೀತಿ ಉಂಡೆ ಟೊಮೆಟೊ ಹಾಕಿ ಮಾಡೋದ್ರಿಂದ ಇನ್ನೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬೇಳೆ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ಹೆಚ್ಚಾಗಿ ನೀರು ಹಾಕ್ಕೊಳ್ಳೋದ್ರಿಂದ ಬೇಳೆ ವಿಷಲ್ ಬರೋ ಟೈಮಲ್ಲಿ ನೀರೆಲ್ಲ ಸುರಿದೋಗ್ಬಿಡುತ್ತೆ ಅಂತ ನಾನು ಬೇಳೆ ಮುಳುಗೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4ರಿಂದ 5 ಹಸಿಮೆಣಸಿಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಮೇಯ್ನ್ ಇದೊಂದೇ ಕಟ್ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸು, ಯಾವುದನ್ನು ಕೂಡ ಚಾಪ್ ಮಾಡೋಂಗೆ ಇಲ್ಲ. ಒಂದು ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಮಾತ್ರ ನಾನು ಕಟ್ ಮಾಡ್ಕೋಬೇಕು. ಇಲ್ಲಿ ಬೇಳೆ 2 ವಿಷಲ್ ಬರ್ಸ್ಕೊಂಡಿದ್ದೀನಿ. ರಸಮ್ ಮಾಡೋದಕ್ಕೆ ಬೇಳೆ ತುಂಬಾ ಸಾಫ್ಟಾಗಿ ಬೆಂದಿರಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿರಬೇಕು. ಬೇಳೆ ಬೆಂದಿಲ್ಲ ಅಂದರೆ ರುಚಿನೇ ಇರಲ್ಲ. ಸೊ ನಾನು ಬೇಳೆ ಮತ್ತು ಟೊಮೆಟೊ ಬೇಯಿಸ್ಕೊಂಡಿದ್ದೆ. ಟೊಮೆಟೊನ ಸಪ್ರೇಟ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಈ ಥರ ಸೌಟಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇಲ್ಲ ಮಿಕ್ಸಿಗೆ ಹಾಕ್ತೀನಿ ಅಂದರೆ ಮಿಕ್ಸಿಗೂ ಕೂಡ ಒಂದು ರೌಂಡ್ ಹಾಕ್ಕೋಬೋದು. ಬಟ್ ನಾನು ಕೈಯಲ್ಲೇ ಸೌಟ್ ಸಹಾಯದಿಂದ ನಾನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ಬೇಳೆ ಬೇಯಿಸೋವಾಗ ನಾನು ಇದಕ್ಕೆ ಯಾವುದೇ ರೀತಿ ಎಣ್ಣೆನೂ ಕೂಡ ಹಾಕಿಲ್ಲ. ಕೆಲವೊಬ್ಬರು ಎಣ್ಣೆ ಕೂಡ ಹಾಕ್ತಾರೆ, ಯಾಕಂದರೆ ಬೇಳೆ ಚೆನ್ನಾಗಿ ಕುಕ್ ಆಗಲಿ ಅಂದರೆ ಸ್ಮೂತಾಗಿ ಆಗಲಿ ಅಂತ. ಅದೇ ನಾನು ಬೇಳೆಗೆ ಇಲ್ಲಿ ಯಾವುದೇ ರೀತಿ ಎಣ್ಣೆ ಮತ್ತು ಉಪ್ಪು ಹಾಕಿಲ್ಲ. ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ನೀರನ್ನು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಬೇಳೆನೂ ಕೂಡ ಇನ್ನೊಂದು ಸಲ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹೋಟೆಲ್ಲು ಮತ್ತು ಮದುವೆ ಮನೇಲಿ ಯಾವ ರೀತಿ ರಸಮ್ ಇರುತ್ತೋ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದೇ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ. ಸೊ ಇದಿಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ಒಗ್ಗರಣೆ ಮಾಡೋದಕ್ಕೆ ಅಂತ ಒಂದು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಒಣಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಎಲೆ ಸ್ವಲ್ಪ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ. ಇದೆಲ್ಲ ಆದ ನಂತರ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಟಿದಂತಹ 4ರಿಂದ 5 ಹಸಿಮೆಣಸಿನ್ಕಾಯಿನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್
ಮತ್ತು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮನೇಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ನಾನು ಹೊರಗಿಂದೇನು ಹಾಕ್ತಾಯಿಲ್ಲ. ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ನಾವು ಆಗಲೇ ಬೇಳೆ ಮತ್ತು ಟೊಮೆಟೊನ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದಿಷ್ಟು ಮಾಡಿದ್ರೆ ಟೊಮೆಟೊ ರಸಮ್ ರೆಡಿ ಆಗುತ್ತೆ. ಮತ್ತು ನಾನು ಆಗಲೇ ಉಪ್ಪನ್ನು ಕೂಡ ಸೇರಿಸಿರಲಿಲ್ಲ. ಈ ಟೈಮಲ್ಲಿ ನೀವು ಎಷ್ಟು ಬೇಕು ನೀರನ್ನು ಕೂಡ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ ಹೋಟೆಲ್ ಮತ್ತು ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ರಸಮ್ ಕೂಡ ರೆಡಿ ಆಗುತ್ತೆ. ಇದು ರಾತ್ರಿ ಊಟಕ್ಕಂತೂ ತುಂಬಾ ಪರ್ಫೆಕ್ಟ್ ಡಿಶ್ ಅಂತಲೇ ಹೇಳ್ಬೋದು. ಇದೆಲ್ಲ ಆಗಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದೆಲ್ಲ ಚೆನ್ನಾಗಿ ಕುದಿದ ನಂತರ ಒಂದು 5 ನಿಮಿಷ ಕುದಿದ್ರೆ ಸಾಕು, ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. ರಸಮ್ ಕೂಡ ರೆಡಿ ಆಯಿತು. ಇನ್ನೊಂದು ಸೈಡು ರೈಸಿಗೆ ಕೂಡ ಇಟ್ಬಿಡೋಣ ಅಂತ ನಾನು ಒಂದು ಸೈಡ್ ರೈಸಿಗೂ ಕೂಡ ಇಡ್ತಾಯಿದ್ದೆ. ಯಾಕಂದರೆ ನಮ್ಮ ಮಾವನ್ನ ಆಲ್ರೆಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದರು, ಬೇಗ ಸ್ವಲ್ಪ ಊಟ ಕೊಡೋಣ ಅಂತ ನಾನು ಕೂಡ ಬೇಗ ಮಾಡ್ತಾಯಿದ್ದೆ. ಒಂದು ಸೈಡ್ ರೈಸಿಗೂ ಕೂಡ ಇಟ್ಟು ನೆಕ್ಸ್ಟ್ ನಂಚ್ಕೊಳ್ಳೋದಕ್ಕೆ ಏನಾದರೂ ಸೈಡ್ಸಿಗೆ ಮಾಡ್ಕೊಳ್ಳೋಣ ಅಂತ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಹೀರೆಕಾಯಿ ಬಳಸ್ಕೊಂಡು ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಬಜ್ಜಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ, ಅದಕ್ಕೆ ಅದನ್ನೇ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೆ. ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2 ಚಮಚ ಆಗೋಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಳೋದಕ್ಕೆ ಮುಂಚೆನೇ ನೀಟಾಗಿ ಇವನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಮತ್ತು ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ತೆಳುವಾದರೆ ಬಜ್ಜಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ತುಂಬ ಗಟ್ಟಿ ಇದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೇ ಮೀಡಿಯಮ್ ಆಗಿ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹದದಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ. ಟೇಸ್ಟು ಕೂಡ ತುಂಬ ದಪ್ಪನಾಗಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಹೀರೆಕಾಯಿನ ಈ ರೀತಿ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರೌಂಡಾಗಿ ಕಟ್ ಮಾಡೋದ್ರಿಂದಕ್ಕಿಂತ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ಅಂತ. ಇದೆಲ್ಲ ರೆಡಿಯಾಗೋಷ್ಟರಲ್ಲಿ ಎಣ್ಣೆನೂ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಕೂಡ ಬಿಸಿ ಆಗಿದ ಮೇಲೆ ಒಂದೊಂದಾಗಿ ಬಜ್ಜಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಬೇಗನೆ ಅವರಿಗೆ ಊಟ ಕೊಡೋಣ ಅಂತ ನಾನು ಬೇಗನೆ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಜ್ಜಿ ಎಷ್ಟು ದಪ್ಪನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ ಬಜ್ಜಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅಡುಗೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.